6 ಟೈಮ್ಸ್ ಗೆದ್ದಿದ್ದಾರೆ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಮ್ಮ ಗುರುಗಳು ಯಾರು ಅಜಿತ್ ಸೇಠ್ ಸಾಹೇಬ್, ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ, ಅವರು ಭಾಳ ಅಭಿಮಾನದಿಂದ, ಭಾಳ ಸ್ವಚ್ಛವಾಗಿ ರಾಜಕಾರಣ ಮಾಡಿದಂಥವ್ರು. ಅಂಥ ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮಿಲಿ ಒಬ್ಬ ಮಂತ್ರಿ ಆಗ್ತಾನೆ ಮೈಸೂರು ಅಂತಂದರೆ ಸಂತೋಷ ಅಲ್ಲೇನ್ರಿ. ಇವನ ಮಗ ಇದ್ದಾನೆ ಅಂತ ಯಾರು ಬರೋಕ್ಕೆ ಕೊಡ್ತು. ಸಿದ್ದರಾಮಯ್ಯನ ಮಗ ಅವನಲ್ಲ ಇಲ್ಲಿ ಮಹಾರಾಜ. ಅವರು ಹೇಳಿದ್ರು ಸತಿ ಪಾಪ ಯಾರು ಯತೀಂದ್ರ, ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚಿಗೆ ಕೆಲಸ ಮಾಡೋನೆ ಅಂತ. ಇಂಥ ಮಂಗ ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿ, ಇಂಥ ಮಂಗ ನಮ್ಮಪ್ಪನಷ್ಟು ಕೆಲಸ ಮಹಾರಾಜನೇ ಮಾಡಿಲ್ಲ ಅಂತಿದ್ದ. ನಾನೇ ರಿಯಾಕ್ಟ್ ಮಾಡಿದ್ದೆ ಪತ್ರಿಕೆಯವ್ರಿಗೆ, ಏನು ಸರ್ ಹಿಂಗೆ ಹೇಳಿ. ಹೌದಪ್ಪ, ರಾಜಕಾರಣದಲ್ಲಿ 2 ಥರ ಇದ್ದಾರೆ, PM-ಗಳು, HM-ಗಳು ಇದ್ದಾರೆ. ಏನು ಸರ್ ಹಂಗೆ? HM ಅಂದರೆ ಹುಚ್ಚು ಮುಂಡೇದು ಅಂತ, PM ಅಂದರೆ ಪೆದ್ ಮುಂಡೇದು ಅಂತ. ಅವನು ಇವತ್ತು ನಮ್ಮ ಮೈಸೂರಿಗೆ ಜಿಲ್ಲಾ ಮಂತ್ರಿ. ಈಗ ಅವ್ರ ಮಗ ಕುಮಾರ ಮಾಡಲಿ, ಎಕ್ಸ್ಪೀರಿಯನ್ಸ್ ಬೇಕ್ರಿ, ಎಕ್ಸ್ಪೀರಿಯನ್ಸ್ ಬೇಕು, ಅನುಭವ. ದೊಡ್ಡ ಜಿಲ್ಲೆ ಇದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣದಲ್ಲಿ ಭಾಳ ಪ್ರಮುಖವಾದಂಥ ಜಿಲ್ಲೆ, ವರ್ಲ್ಡ್ ಫೇಮಸ್ ಮೈಸೂರು. ನೀವು ಯಾರು ನೀವು ಮಂತ್ರಿ ಮಾಡ್ತೀರಿ? ನೋ ನೋ ಸಿದ್ದರಾಮಯ್ಯನವರೇ, ನಿಮ್ಮ ಪುತ್ರ ಪ್ರೇಮ ಬಿಡಿ, ಅದನ್ನು ಪುತ್ರ ಪ್ರೇಮ ಬಿಡಿ, ಇರಲಿ, ಅವರು ಇರಲಿ. ಬಟ್ ಒಬ್ಬ ಸೀನಿಯರ್ ತನ್ವೀರ್ ಸೇಠ್ ನಮಗೆ ಮಂತ್ರಿ ಮಾಡಿ ಈ ನಮ್ಮ ಜವಾಬ್ದಾರಿ ಕೊಟ್ಟರು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಹಿಂದೇನವ್ರು ಮಂತ್ರಿ ಆಗಿದ್ದರು ಪಾಪ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರು ಅವ್ರಿಗೆ. ಸೊ ಹಾಗಾಗಿ ದಯಮಾಡಿ ಸಿದ್ದರಾಮಯ್ಯ ತನ್ನ ಇದನ್ನು ಬಿಡಬೇಕಿದೆ. ಇವರು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ರಮೇಶ್ ಕುಮಾರ್, 6 ಟೈಮ್ಸ್ ಗೆದ್ದಿದ್ದಾರೆ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಮ್ಮ ಗುರುಗಳು ಯಾರು ಅಜಿತ್ ಸೇಠ್ ಸಾಹೇಬ್, ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ, ಅವರು ಭಾಳ ಅಭಿಮಾನದಿಂದ, ಭಾಳ ಸ್ವಚ್ಛವಾಗಿ ರಾಜಕಾರಣ ಮಾಡಿದಂಥವ್ರು. ಅಂಥ ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮಿಲಿ ಒಬ್ಬ ಮಂತ್ರಿ ಆಗ್ತಾನೆ ಮೈಸೂರು ಅಂತಂದರೆ ಸಂತೋಷ ಅಲ್ಲೇನ್ರಿ. ಇವನ ಮಗ ಇದ್ದಾನೆ ಅಂತ ಯಾರು ಬರೋಕ್ಕೆ ಕೊಡ್ತು. ಸಿದ್ದರಾಮಯ್ಯನ ಮಗ ಅವನಲ್ಲ ಇಲ್ಲಿ ಮಹಾರಾಜ. ಅವರು ಹೇಳಿದ್ರು ಸತಿ ಪಾಪ ಯಾರು ಯತೀಂದ್ರ, ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚಿಗೆ ಕೆಲಸ ಮಾಡೋನೆ ಅಂತ. ಇಂಥ ಮಂಗ ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿ, ಇಂಥ ಮಂಗ ನಮ್ಮಪ್ಪನಷ್ಟು ಕೆಲಸ ಮಹಾರಾಜನೇ ಮಾಡಿಲ್ಲ ಅಂತಿದ್ದ. ನಾನೇ ರಿಯಾಕ್ಟ್ ಮಾಡಿದ್ದೆ ಪತ್ರಿಕೆಯವ್ರಿಗೆ, ಏನು ಸರ್ ಹಿಂಗೆ ಹೇಳಿ. ಹೌದಪ್ಪ, ರಾಜಕಾರಣದಲ್ಲಿ 2 ಥರ ಇದ್ದಾರೆ, PM-ಗಳು, HM-ಗಳು ಇದ್ದಾರೆ. ಏನು ಸರ್ ಹಂಗೆ? HM ಅಂದರೆ ಹುಚ್ಚು ಮುಂಡೇದು ಅಂತ, PM ಅಂದರೆ ಪೆದ್ ಮುಂಡೇದು ಅಂತ. ಅವನು ಇವತ್ತು ನಮ್ಮ ಮೈಸೂರಿಗೆ ಜಿಲ್ಲಾ ಮಂತ್ರಿ. ಈಗ ಅವ್ರ ಮಗ ಕುಮಾರ ಮಾಡಲಿ, ಎಕ್ಸ್ಪೀರಿಯನ್ಸ್ ಬೇಕ್ರಿ, ಎಕ್ಸ್ಪೀರಿಯನ್ಸ್ ಬೇಕು, ಅನುಭವ. ದೊಡ್ಡ ಜಿಲ್ಲೆ ಇದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣದಲ್ಲಿ ಭಾಳ ಪ್ರಮುಖವಾದಂಥ ಜಿಲ್ಲೆ, ವರ್ಲ್ಡ್ ಫೇಮಸ್ ಮೈಸೂರು. ನೀವು ಯಾರು ನೀವು ಮಂತ್ರಿ ಮಾಡ್ತೀರಿ? ನೋ ನೋ ಸಿದ್ದರಾಮಯ್ಯನವರೇ, ನಿಮ್ಮ ಪುತ್ರ ಪ್ರೇಮ ಬಿಡಿ, ಅದನ್ನು ಪುತ್ರ ಪ್ರೇಮ ಬಿಡಿ, ಇರಲಿ, ಅವರು ಇರಲಿ. ಬಟ್ ಒಬ್ಬ ಸೀನಿಯರ್ ತನ್ವೀರ್ ಸೇಠ್ ನಮಗೆ ಮಂತ್ರಿ ಮಾಡಿ ಈ ನಮ್ಮ ಜವಾಬ್ದಾರಿ ಕೊಟ್ಟರು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಹಿಂದೇನವ್ರು ಮಂತ್ರಿ ಆಗಿದ್ದರು ಪಾಪ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರು ಅವ್ರಿಗೆ. ಸೊ ಹಾಗಾಗಿ ದಯಮಾಡಿ ಸಿದ್ದರಾಮಯ್ಯ ತನ್ನ ಇದನ್ನು ಬಿಡಬೇಕಿದೆ. ಇವರು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ರಮೇಶ್ ಕುಮಾರ್.